ಕಾಲ್ತುಳಿತ ದುರಂತದಲ್ಲಿ 11 ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಧಿಕೃತವಾಗಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸುತ್ತಾರೆ. ಕಾಲ್ತುಳಿತ ದುರಂತದಲ್ಲಿ 11 ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಈ ಪ್ರಕರಣ ಹಸ್ತಾಂತರವಾಗಿದೆ ಸಿಐಡಿಗೆ. ಅಧಿಕೃತವಾಗಿ ಇವತ್ತಿನಿಂದ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸುತ್ತಾರೆ. ಸಿಐಡಿ ಎಸ್ಪಿ ಶುಭನಿಮಿತಾ ಅವರ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ. ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ ನೇಮಕ ಆಗಿದ್ದಾರೆ. ಇವತ್ತು ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ ಅಧಿಕಾರಿಗಳು. ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ, ಅಲ್ಲಿ ಪರಿಶೀಲನೆ ಕೂಡ ಮಾಡ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ನಂಬರ್ 7, 19, 18, 16, 21 ಬಳಿ ಪರಿಶೀಲನೆಯನ್ನ ಮಾಡ್ತಾರೆ. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂನ ಈ ಗೇಟ್ ಇತ್ತಲ್ವಾ, 7, 19, 18, 16, 21 ಇಲ್ಲಿ ಅತಿ ಹೆಚ್ಚು ಕಾಲ್ತುಳಿತ ಸಂಭವಿಸಿದೆ ಅನ್ನುವ ಮಾಹಿತಿ ಇದೆ. ಯಾವ ಕಾರಣಕ್ಕಾಗಿ ಕಾಲ್ತುಳಿತ ಸಂಭವಿಸಿತು, ಎಡವಟ್ಟು ಮಾಡಿಕೊಂಡಿದ್ದು ಯಾರು? KSCAನ ಸಿಬ್ಬಂದಿ ಎಡವಟ್ಟನ್ನ ಮಾಡಿಕೊಂಡಿದ್ರಾ ಅಥವಾ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಾ? ಮುಖ್ಯವಾಗಿ ಈ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಯಾರು ಹೊಣೆ, ಯಾರು ಕಾರಣ ಅನ್ನೋದರ ಬಗ್ಗೆ ಸಿಐಡಿ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಇವತ್ತು ಅಧಿಕೃತವಾಗಿ ತನಿಖೆ ಆರಂಭವಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರೆ ಅಧಿಕಾರಿಗಳು, ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹಿಸುವ ಸಾಧ್ಯತೆ ಇದೆ. ಈಗಾಗಲೇ ಪೊಲೀಸರು ಒಂದು ಹಂತದ ತನಿಖೆಯನ್ನು ನಡೆಸಿದ್ದಾರೆ. ಆ ವರದಿ ಕೂಡ ಸಿಐಡಿಗೆ ತಲುಪಿರುತ್ತೆ. ಇದ್ರ ಜೊತೆಗೆ ಅಲ್ಲಿ ಸಿಬ್ಬಂದಿ ಏನು ಹೇಳ್ತಾರೆ, ಅಂದರೆ ಸ್ಟೇಡಿಯಂನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿ ಇರ್ತಾರಲ್ವಾ, ಅವರು ಏನು ಹೇಳ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿರುತ್ತೆ. ಅವರ ಸ್ಟೇಟ್ಮೆಂಟ್ಗಳನ್ನು ದಾಖಲು ಮಾಡಿಕೊಳ್ತಾರೆ. ಪೊಲೀಸ್ ಅಧಿಕಾರಿಗಳ ವರದಿಯನ್ನು ಕೂಡ ಪರಿಶೀಲನೆ ನಡೆಸ್ತಾರೆ. ಅದಾದ ಬಳಿಕ ಒಂದಿಷ್ಟು ತನಿಖೆಯನ್ನು ನಡೆಸುವ ಸಾಧ್ಯತೆ ಇರುವಂಥದ್ದು. ಕಾರಣ ನೋಡಿ, ಇಡೀ ರಾಜ್ಯದ ಇತಿಹಾಸದಲ್ಲಿ 1981 ಬಳಿಕ ಬೆಂಗಳೂರಿನಲ್ಲಿ ನಡೆದಂಥ ಅತಿ ದೊಡ್ಡ ಕಾಲ್ತುಳಿತ ದುರಂತ ಇದು. 1981ರಲ್ಲಿ ಸರ್ಕಸ್ ಕಂಪನಿಯಲ್ಲೂ ಕೂಡ ಇದೇ ರೀತಿಯಾಗಿ ಕಾಲ್ತುಳಿತ ಸಂಭವಿಸಿರುತ್ತೆ. ಆಗ 92 ಮಂದಿ ಸಾವನ್ನಪ್ತಾರೆ. ಅದಾದ ನಂತರ ಬೆಂಗಳೂರಲ್ಲಿ ನಡೆದಿರುವಂಥ ಅತಿ ದೊಡ್ಡ ದುರಂತ ಇದು ಅಂತ ಬಣ್ಣನೆ ಮಾಡಲಾಗ್ತಾ ಇರುವಂಥದ್ದು. ಜೊತೆಗೆ ಅದು ಕೂಡ ಸತ್ಯ. CM ಸಿದ್ದರಾಮಯ್ಯರು ಕೂಡ ಅದಕ್ಕೆ ಚಿಂತಾಕ್ರಾಂತರಾಗಿರುವಂಥದ್ದು, ಕಣ್ಣೀರು ಹಾಕಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ. ಜೊತೆಗೆ ತಮ್ಮ ಅವಧಿಯಲ್ಲಿ ಈ ರೀತಿಯ ದುರಂತ ಆಗಬಾರ್ದಿತ್ತು ಅಂತ ಕೂಡ ಹೇಳಿರುವಂಥದ್ದು. ಒಂದು ರೀತಿಯಾಗಿ ಕಪ್ಪು ಚುಕ್ಕೆ ಸಿದ್ದರಾಮಯ್ಯನವರಿಗೆ. ಹೀಗಾಗಿ ತನಿಖೆಯನ್ನು ಕೂಡ ಈಗಾಗಲೇ ಒಂದಿಷ್ಟು ಮಂದಿಗೆ ಗೇಟ್ ಪಾಸನ್ನು ಕೊಟ್ಟಿದ್ದಾರೆ, ತಲೆದಂಡವನ್ನು ಮಾಡ್ತಾ ಇದ್ದಾರೆ, ಒಂದಿಷ್ಟು ಗರಂ ಆಗಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಸಿಐಡಿ ಕೂಡ ಇವತ್ತಿನಿಂದ ಅಧಿಕೃತವಾಗಿ ತನಿಖೆಯನ್ನು ಚುರುಕುಗೊಳಿಸಿದೆ. ನೋಡಿ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KSCA ಹೈಕೋರ್ಟ್ ಮೆಟ್ಟಿಲೇರಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಣ ಏನು ಅಂತ ಹೇಳಿದ್ರೆ, ಬಲವಂತದ ಕ್ರಮ ಬೇಡ ನಮ್ಮ ವಿರುದ್ಧ ಅಂತ ಹೇಳಿ. ಹೈಕೋರ್ಟ್ ಅದೇ ಆದೇಶವನ್ನ ಕೊಟ್ಟಿದೆ. ಹೌದು, KSCA ಪದಾಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಆದೇಶವನ್ನ ಕೊಟ್ಟಿದೆ. ಅಲ್ಲಿಗೆ ತಕ್ಷಣಕ್ಕೆ ಈ ಕ್ಷಣಕ್ಕೆ ಬಂಧನದಿಂದ 3 ಅಧಿಕಾರಿಗಳು ಬಚಾವಾಗಿದ್ದಾರೆ. ಬಂಧನದಿಂದ ಬಚಾವ್ ಆಗಿದ್ದಾರೆ ಇವರು. ಆದ್ರೆ ಸಿಐಡಿ ತನಿಖೆಯಿಂದ ಅಥವಾ ಸಿಐಡಿ ವಿಚಾರಣೆಯಿಂದ ಮುಕ್ತರಾಗಿಲ್ಲ. ಕಾರಣ KSCA ಅಧಿಕಾರಿಗಳ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಯಾರ್ಯಾರನ್ನ ವಿಚಾರಣೆ ನಡೆಸಬಹುದು ಅಂತ ಹೇಳಿದ್ರೆ, KSCA ಅಧ್ಯಕ್ಷರಾಗಿರುವಂಥ ರಘುರಾಮ್ ಭಟ್, ಕಾರ್ಯದರ್ಶಿ ಆಗಿರುವಂಥ ಶಂಕರ್, ಖಜಾಂಚಿ ಆಗಿರುವಂಥ ಜೈರಾಮ್ಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಇವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಹೇಳ್ಬೋದು. ಮೇ ಬಿ ಸೋಮವಾರ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇರುವಂಥದ್ದು. ನೋಡಿ, KSCA ಗೊಂದಲ ಅಂತ ಹೇಳ್ತಾ ಇದ್ರು. ಈ ಕಾಲ್ತುಳಿತಕ್ಕೆ ಯಾರು ಹೊಣೆ ಅಂತ ಹೇಳಿದ್ರೆ KSCA ಗೊಂದಲ ಅಂತ ಒಂದಿತ್ತು. ಬಟ್ ಇವರ ವಿರುದ್ಧ ಯಾಕೆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವ ಪ್ರಶ್ನೆ ಕೂಡ ಇತ್ತು. ಹೈಕೋರ್ಟ್ ಹೇಳಿದೆ ಬಲವಂತದ ಕ್ರಮ ಏನು ಬೇಡ ಅಂತ ಹೇಳಿ. ಹೀಗಾಗಿ ಇವರು ಸದ್ಯಕ್ಕೆ ಬಚಾವಾಗಿದ್ದಾರೆ ಬಂಧನದಿಂದ. ಆದರೆ ಸಿಐಡಿ ತನಿಖೆ ನಡೆಸ್ತಾ ಇದೆಯಲ್ವಾ, ಸಿಐಡಿ ತನಿಖೆಯ ಭಾಗವಾಗಿ ಈ 3 ಕೂಡ ಒಂದು ನೋಟಿಸನ್ನು ಕೊಡಬಹುದು. ನೋಟಿಸ್ ಕೊಟ್ಟು ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳ್ಬೋದು. ಮೇ ಬಿ ಸೋಮವಾರ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಅವತ್ತೇ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈಗಾಗಲೇ ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ಪೊಲೀಸರು ಕೂಡ ಒಂದಿಷ್ಟು ತನಿಖೆಯನ್ನು ನಡೆಸಿದ್ದಾರೆ. ಅಧಿಕೃತವಾಗಿ ಇವತ್ತು ಸಿಐಡಿ
ತನಿಖೆಯನ್ನು ನಡೆಸುತ್ತೆ? ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಖಂಡಿತವಾಗ್ಲೂ ಮಹೇಶ್, ಈಗಾಗ್ಲೇ ನಿನ್ನೆ 4 ಜನನು ಕೂಡ ಈಗಾಗ್ಲೇ ನ್ಯಾಯಾಂಗ ಬಂಧನದಲ್ಲಿ ಕೂಡ ಇರುವಂತದ್ದು. ಆದ್ರೆ ಇವತ್ತಿನಿಂದ ಈಗ ಸಿಐಡಿ ಅಧಿಕೃತವಾಗಿ ತನ್ನ ತೆಕ್ಕೆಗೆ ಈ ಒಂದು ಕೇಸನ್ನು ಕೂಡ ತಗೊಳತ್ತೆ. ಯಾಕಂದ್ರೆ ನಿನ್ನೆ ಕೂಡ ಪ್ರೊಸೀಜರ್ ಆಗ್ಬೇಕಾಗಿತ್ತು. ಹೀಗಾಗಿ ಇವತ್ತು ಆ ಒಂದು ಕೇಸನ್ನ ಸಿಐಡಿ ಅಧಿಕಾರಿಗಳು ಕೂಡ ಎತ್ಕೊಳ್ಳಿದ್ದಾರೆ. ಆ ನಂತರ ಇನ್ನು ಸೋಮವಾರದ ಹೊತ್ತಿಗೆ ಬಾಡಿ ವಾರೆಂಟ್ ಅನ್ನ ಹಾಕೊಂತಾರೆ. ಬಾಡಿ ವಾರೆಂಟ್ ಅಂದ್ರೆ ಕೋರ್ಟ್ಗೆ ಹೋಗಿ ಇವರು ನಮಗೆ ತನಿಖೆಗೆ ಅವಕಾಶ ಇದೆ, ಅಂದ್ರೆ ತನಿಖೆ ಮಾಡ್ಬೇಕು ಇವ್ರನ್ನ ಅಂತ ಹೇಳಿ ಆ 4 ಜನರ ಮೇಲೂ ಕೂಡ ಬಾಡಿ ವಾರೆಂಟ್ ಅನ್ನ ಹಾಕೊಂತಾರೆ. ಆ ನಂತರ ಅವರು ಆ ಒಂದು ವಿಚಾರವಾಗಿ ಅವರನ್ನ ಕರ್ಕೊಬಂದು ಇಂಟ್ರಾಗೇಷನ್ ಮಾಡ್ತಾರೆ. ಇಷ್ಟು ದಿನ ನಮಗೆ ಕಸ್ಟಡಿಗೆ ಬೇಕು, 7 ದಿನ ಇಲ್ಲ 10 ದಿನ ಅಂತ ಹೇಳ್ತಾರೆ. ಆ ನಂತರ ಕೋರ್ಟ್ ಡಿಸೈಡ್ ಮಾಡಿ ಅವ್ರಿಗೆ ಬಾಡಿ ವಾರೆಂಟ್ ಮೇಲೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಆ ಒಂದು ಆರೋಪಿಗಳನ್ನು ಕೂಡ ಆ ಬಾಡಿ ವಾರೆಂಟ್ ಮೇಲೆ ಕೊಡತ್ತೆ. ಆ ನಂತರ ಅವರು ಕೂಡ ವಿಚಾರಣೆಯನ್ನ ಮಾಡ್ತಾರೆ, ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡ್ಕೊಂತಾರೆ. ಇನ್ನು ಈಗ KSCA ಅಧಿಕಾರಿಗಳಿಗಾಗಿರ್ಬೋದು ಅಥವಾ RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮತ್ತೆ ಬೇರೆಯವ್ರಿಗೂ ಕೂಡ ಈಗಾಗ್ಲೇ DNA ಏನಿದೆ ಅದಕ್ಕೂ ಕೂಡ ಅಲ್ಲಿರುವಂತ ಸಿಬ್ಬಂದಿಗಳಿಗೂ ಕೂಡ ಈಗ ಇವರು ನೋಟಿಸ್ ಕೊಡೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಯಾರ್ಯಾರ ವಿಚಾರಗಳಲ್ಲಿ ಈ ರೀತಿಯಾದಂತ ತಪ್ಪಾಗಿದೆ ಅಂತ ಹೇಳಿ ಗೊತ್ತಾಗ್ಬೇಕಾಗಿದೆ. ಇನ್ನು ಕೋರ್ಟ್ ಕೂಡ ಸದ್ಯಕ್ಕೆ ಅವರಿಗೆ ರಿಲೀಫ್ ಕೊಟ್ಟಿರುವಂತದ್ದು, ಆದ್ರೂ ಕೂಡ ಇಂಟ್ರಾಗೇಷನ್ ಗೆ ಸಹಾಯ ಮಾಡ್ಲೇಬೇಕು ಅಂತ ಹೇಳಿ ಈಗಾಗಲೇ ಹೇಳಿರುವಂತದ್ದು ತನಿಖಾಧಿಕಾರಿಗೆ. ಸೊ ಈಗ ಅವರನ್ನು ಕೂಡ ಈಗ ಎಲ್ಲರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ. ನೋಟಿಸ್ ಅನ್ನ ಸರ್ವ್ ಮಾಡಿ ಅವರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಇನ್ನು ಬಹುತೇಕವಾಗಿ ಇವತ್ತು ಮತ್ತೆ ನಾಳೆ ರಜೆ ಇರೋದ್ರಿಂದಾಗಿ ಸೋಮವಾರದ ಹೊತ್ತಿಗೆ ನೋಟಿಸ್ ಅನ್ನ ಕೊಟ್ಟು ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು ಮಹೇಶ್. ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕಣ್ಣೀರು ಹಾಕಿದ್ದಾರಂತೆ. ಈ ಘಟನೆ ಸಂಬಂಧ ಸಿಎಂ ಸಿದ್ದರಾಮಯ್ಯನವರು ಕಣ್ಣೀರು ಹಾಕಿದ್ದಾರೆ. ಹೌದು, ನಿಜ, ಬಹಿರಂಗವಾಗಿ DK ಶಿವಕುಮಾರ್ ಅವರು ಕಣ್ಣೀರು ಹಾಕಿದ್ರು ನೋಡಿದ್ವಿ. ಬಟ್ ಆಂತರಿಕವಾಗಿ ಸಿದ್ದರಾಮಯ್ಯನವರು ಸಚಿವರ ಸಭೆಯಲ್ಲಿ ಕಣ್ಣೀರು ಹಾಕಿದ್ರಂತೆ. ಸಚಿವರ ಜೊತೆ ಸಭೆ ನಡೆಸ್ತಾ ಇದ್ರು. ಈ ಸಭೆಯಲ್ಲಿ ಸಿದ್ದರಾಮಯ್ಯನವರು ಒಂದು ಕ್ಷಣ ಕಣ್ಣೀರು ಹಾಕಿದ್ರು. ಕಾರಣ, ನನ್ನ ಕಾಲದಲ್ಲಿ ಘಟನೆ ನಡೆದಿದೆ, ಇದು ಇತಿಹಾಸದಲ್ಲಿ ದಾಖಲಾಗುತ್ತೆ. ಈ ಘಟನೆ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ, ಹೀಗಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಕಣ್ಣೀರು ಹಾಕಿದ್ರಂತೆ. ನೋಡಿ, ನಿನ್ನೆ DK ಶಿವಕುಮಾರ್ ಅವರು ಕಣ್ಣೀರು ಹಾಕಿದ್ದನ್ನ ನಾವು ನೋಡಿದ್ವಿ. DK ಶಿವಕುಮಾರ್ ಅವರ ಕಣ್ಣೀರು, ಅದ್ರ ಬಗ್ಗೆ ಚರ್ಚೆ, ಅದು ಬೇರೆ ವಿಚಾರ. ಬಟ್ ಸಿದ್ದರಾಮಯ್ಯನವರು ಕೂಡ ಕಣ್ಣೀರು ಹಾಕಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಗರಂ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಕಾರಣ, ಬೆಂಗಳೂರಲ್ಲಿ ಸಂಭವಿಸಿರುವಂತಹ ಈ ಕಾಲ್ತುಳಿತ ವಿಶ್ವದಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಇದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೇಳಿದೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿದೆ ಸಿದ್ದರಾಮಯ್ಯನವರಿಗೆ. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೂಡ ಒಂದು ಸಭೆಯನ್ನು ನಡೆಸಿದ್ರು. ಸಚಿವರು ಕೂಡ ಭಾಗಿಯಾಗಿದ್ದರು. ಆ ಸಭೆಯಲ್ಲಿ ಮಾತನಾಡ್ತಾ ಕಣ್ಣೀರು ಹಾಕಿದ್ರಂತೆ. ಈ ಘಟನೆ ನಡೆದಿರುವಂಥದ್ದು ನನ್ನ ಕಾಲದಲ್ಲಿ, ಈ ಘಟನೆ ಇತಿಹಾಸದಲ್ಲಿ ದಾಖಲಾಗುತ್ತೆ, ನನ್ನ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕಿ ಅಂತ ಹೇಳಿ ಕಣ್ಣೀರು ಹಾಕಿದ್ರಂತೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಫುಲ್ ಗರಂ ಆಗಿದ್ದಾರೆ. ಸಿಎಂ ಆಪ್ತ ಹಾಗೂ ರಾಜಕೀಯ ಕಾರ್ಯದರ್ಶಿಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಕಾರ್ಯಕ್ರಮ ಮಾಡೋಣ, ಈ ಕಾರ್ಯಕ್ರಮದಿಂದಾಗಿ ನಿಮಗೆ, ನಿಮ್ಮ ಸರ್ಕಾರಕ್ಕೆ ಒಳ್ಳೆಯ ಇಮೇಜ್ ಬರುತ್ತೆ ಅಂತ ಹೇಳಿ ಸಲಹೆ ಕೊಟ್ಟಿದ್ರಂತೆ. ಯಾರು? ಗೋವಿಂದರಾಜು. ಸೊ ಗೋವಿಂದರಾಜು ಅವರಿಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದ್ರಂತೆ ಖಾಸಗಿ ಕಾರ್ಯಕ್ರಮ ಬೇಡ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರು ಕೂಡ ಈ ಗೋವಿಂದರಾಜು ಇಲ್ಲ ಸರ್, ನೀವು ಈ ರೀತಿ ಕಾರ್ಯಕ್ರಮ ಮಾಡಿಬಿಟ್ರೆ ಇಮೇಜ್ ಜಾಸ್ತಿ ಆಗುತ್ತೆ, ನೋಡಿ ಯೋಚನೆ ಮಾಡಿ ಅಂತ ಹೇಳಿದ್ರಂತೆ. ಹೌದು, ಆಯ್ತು. ಕಾರ್ಯಕ್ರಮ ಮುಗಿದ ನಂತರ ಕಾಲ್ತುಳಿತ ಸಂಭವಿಸಿತು. ಅದಾದ ಬಳಿಕ ಇದೇ ಗೋವಿಂದರಾಜು ಅವರು ರಿಯಾಕ್ಟ್ ಮಾಡ್ತಾರೆ, ಕಾರ್ಯಕ್ರಮ ಬೇಡ ಅಂತ ನಾನು ಮನವಿ ಮಾಡಿದ್ದೆ ಅಂತ ಹೇಳಿ. ಸೊ ಯೂ ಟರ್ನ್ ಹೊಡೆದ್ರು. ಇದರಿಂದ ಸಿದ್ದರಾಮಯ್ಯನವರು ಫುಲ್ ಗರಂ ಆಗಿದ್ದಾರೆ. ಫುಲ್ ಗರಂ ಆಗಿಬಿಟ್ಟು ಗೋವಿಂದರಾಜುಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಗೋವಿಂದರಾಜುಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಗೋವಿಂದರಾಜು ಯಾರು ಅಂತ ಹೇಳಿದ್ರೆ ಹೆಚ್ಚಿನ ಪರಿಚಯ ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಎಲ್ಲಿ ಇರ್ತಾರೋ, ಯಾವ ಕಾರ್ಯಕ್ರಮದಲ್ಲಿ ಇರ್ತಾರೋ ಅಲ್ಲಿ ಈ ಗೋವಿಂದರಾಜು ಇರ್ತಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಸಿದ್ದರಾಮಯ್ಯನವ್ರಿಗೆ ರಾಜಕೀಯ ಕಾರ್ಯದರ್ಶಿಯೂ ಹೌದು, ಜೊತೆಗೆ ಅತ್ಯಾಪ್ತರು ಕೂಡ ಹೌದು. ಈ ಗೋವಿಂದರಾಜು ಬಗ್ಗೆ ಸಾಕಷ್ಟು ಆರೋಪಗಳಿದೆ, ಟೀಕೆ ಟಿಪ್ಪಣಿಗಳು ಎಲ್ಲವೂ ಕೂಡ ಇದೆ. ಬಟ್
ಸಿದ್ದರಾಮಯ್ಯನವರು ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಮಾಡಲಿಕ್ಕೆ ಸಲಹೆ ಕೊಟ್ಟಿದ್ಯಾರು, ದಾರಿ ತಪ್ಪಿಸಿದ್ಯಾರು ಅಂತ ಹೇಳಿದ್ರೆ ಇದೇ ಗೋವಿಂದರಾಜು ಅನ್ನುವ ಆರೋಪ. ಇದೇ ಗೋವಿಂದರಾಜು ಅವರು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಂತೆ. ನೋಡಿ, ಗೋವಿಂದರಾಜು ಅವ್ರ ಬಗ್ಗೆ ಒಂದಿಷ್ಟು ಹಿನ್ನೆಲೆ ಹೇಳ್ತೀನಿ. ಗೋವಿಂದರಾಜು ಅವರು RCB KSAಗೆ ಸರ್ಕಾರಕ್ಕೆ ಒಂದು ರೀತಿಯಾಗಿ ಸೇತುವೆ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು. RCB ಮ್ಯಾನೇಜ್ಮೆಂಟ್ ಜೊತೆ ಚೆನ್ನಾಗಿದ್ದಾರೆ, KSA ಜೊತೆ ಕೂಡ ಚೆನ್ನಾಗಿದ್ದಾರೆ. ಹೀಗಾಗಿ RCB ಕಪ್ ವಿನ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯವ್ರಿಗೆ ಒಂದು ಸಲಹೆಯನ್ನು ಕೊಟ್ಟರು. ಸರ್, ವಿಧಾನಸೌಧದ ಮುಂಭಾಗದಲ್ಲಿ ನಾವು ಸನ್ಮಾನ ಮಾಡೋಣ, ಇದರಿಂದ ನಮಗೆ ಇಮೇಜ್ ಜಾಸ್ತಿ ಆಗುತ್ತೆ, ಸರ್ಕಾರದ ಇಮೇಜ್ ಜಾಸ್ತಿ ಆಗುತ್ತೆ, ನಿಮಗೂ ಕೂಡ ಹೆಸರು ಬರುತ್ತೆ ಅಂತ ಹೇಳಿಬಿಟ್ಟು. ಆದರೆ ಆರಂಭದಲ್ಲಿ ಸಿದ್ದರಾಮಯ್ಯವರು ಬೇಡ ಬೇಡ ಅಂತ ಹೇಳಿದ್ರಂತೆ. ಬಟ್ ಗೋವಿಂದರಾಜು ಅವರು ಏನು ಮಾಡಿದ್ರು, ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ, ತಮ್ಮ ಅಧಿಕಾರ ಎಷ್ಟಿದೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಸಿದ್ದರಾಮಯ್ಯನವರ ಮನವೊಲಿಸಿ ಕಾರ್ಯಕ್ರಮಕ್ಕೆ ಒಪ್ಪಿಗೆಯನ್ನು ಪಡೆದುಕೊಂಡ್ರು. ಕಾರ್ಯಕ್ರಮಕ್ಕೆ ಒಪ್ಪಿಗೆಯನ್ನು ಪಡೆದುಕೊಂಡ ನಂತರ ಆ ಕಾರ್ಯಕ್ರಮ ಯಾವ ರೀತಿ ಇರಬೇಕು, ಹೇಗೆ ನಡಿಬೇಕು ಅನ್ನೋದರ ಕಂಪ್ಲೀಟ್ ಜವಾಬ್ದಾರಿಯನ್ನು ಹೊರೆ ಹೊತ್ಕೊಂಡಿದ್ರು. ಎಲ್ಲವನ್ನೂ ಅವರೇ ಮಾಡಿದ್ದು. ಬಟ್ ಕಾಲ್ತುಳಿತ ಸಂಭವಿಸಿದ ನಂತರ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಇಲ್ಲ ನಾನು ಹೇಳಿದ್ದೆ ಬೇಡ ಅಂತ ಹೇಳಿ ಅಂತ ಟರ್ನ್ ಹೊಡಿತಾರೆ. ಅಲ್ಲಿಗೆ ಅವ್ರಿಗೆ ಗೇಟ್ ಪಾಸ್ ಅನ್ನು ಕೊಟ್ಟಿದ್ದಾರೆ. ಕಾರಣ ಅವರು ದಾರಿ ತಪ್ಪಿಸಿದ್ರು ಸಿದ್ದರಾಮಯ್ಯವ್ರಿಗೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯವರು ಗರಂ ಆಗಿದ್ದಾರೆ. ಮತ್ತೊಂದು ಕಡೆ ನೋಡಿ, ಒಂದು ಲಾಬಿ ಇತ್ತು. ಈ ಲಾಬಿಯ ನಡುವೆ ಹೇಮಂತ್ ಲಿಂಬಾಳ್ಕರ್ ಅವರ ವರ್ಗಾವಣೆಯಾಗಿದೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಘಟನೆಯ ಸಂಬಂಧ ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಅಂತ ಹೇಳಿ. ಅದರ ಅರ್ಥ 3:10ಕ್ಕೆ ಒಂದು ಸಾವಾಗುತ್ತೆ. ವಿಧಾನಸೌಧದ ಕಾರ್ಯಕ್ರಮಕ್ಕೂ ಮುನ್ನ 3:10ಕ್ಕೆ ಒಂದು ಸಾವಾಗುತ್ತೆ. ಆದರೆ RCB ತಂಡ ಬಂದಿದ್ದು ವಿಧಾನಸೌಧಕ್ಕೆ 4:50ಕ್ಕೆ. ಸೊ ಇಷ್ಟೆಲ್ಲ ಟೈಮ್ ಇದ್ರೂ ಕೂಡ ಒಂದೇ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿಲ್ಲ CM ಸಿದ್ದರಾಮಯ್ಯನವ್ರಿಗೆ ಹೇಮಂತ್ ಲಿಂಬಾಳ್ಕರ್ ಅವರು ಗುಪ್ತಚರ ಇಲಾಖೆ ಅಧಿಕಾರಿಗಳು. ಸೊ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಅಂತ ಪ್ರಶ್ನೆ. CM ಸಿದ್ದರಾಮಯ್ಯನವರ ಅಂಡರಲ್ಲಿ ಬರುತ್ತೆ ಗುಪ್ತಚರ ಇಲಾಖೆ. ಸೊ ಗುಪ್ತಚರ ಇಲಾಖೆ ಯಾಕೆ ಕೆಲಸ ಮಾಡಲಿಲ್ಲ, ಯಾಕೆ ಮೊದಲೇ ಇನ್ಫಾರ್ಮ್ ಮಾಡಲಿಲ್ಲ ಅನ್ನುವ ಪ್ರಶ್ನೆ ಜೊತೆಗೆ ಅವರು ಕೂಡ ಗರಂ ಆಗಿರುವಂಥದ್ದು. ಇದರ ಜೊತೆಗೆ ನೋಡಿ, B ದಯಾನಂದ್ ಅವರ ಈಗಾಗಲೇ ಅಮಾನತ್ತಾಗಿದೆ. ಅವರು ಕೂಡ ಆರಂಭದಲ್ಲಿ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಹೇಳಿದ್ರಂತೆ ದಯಾನಂದ್ ಅವರು. ಅದಾದ ಬಳಿಕ CM ಸಿದ್ದರಾಮಯ್ಯನವರು ಬಳಿ ಹೋಗಿ ಇಲ್ಲ ಸರ್ ಮಾಡಬಹುದು ಅಂತ ಹೇಳಿದ್ರಂತೆ. ಇದೇ ಕಾರಣಕ್ಕಾಗಿ B ದಯಾನಂದ್ ಅವರ ಅಮಾನತು ಕೂಡ ಆಗಿದೆ. ಅಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರು ಸೀರಿಯಸ್ ಆಗಿದ್ದಾರೆ, ಜೊತೆಗೆ ಗರಂ ಆಗಿದ್ದಾರೆ, ಕೋಪಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಯಾರ್ಯಾರು ಈ ಘಟನೆಗೆ ಕಾರಣಕರ್ತರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆಲ್ರಿಗೂ ಕೂಡ ಗೇಟ್ ಪಾಸ್ ಅನ್ನು ಕೊಡ್ತಾ ಇದ್ದಾರೆ, ಶಾಕ್ ಅನ್ನು ಕೂಡ ಕೊಡ್ತಾ ಇದ್ದಾರೆ.